ಸತೀಶ್ ನೀವು ಹೇಳ್ತಾ ಇದ್ರಿ ಸೆಂಗೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತ. ಆದರೆ ಇಲ್ಲಿ ಒಂದು ಅಂಶವನ್ನ ಪಾಯಿಂಟ್ ಔಟ್ ಮಾಡುವಂಥದ್ದು ಏನಂದ್ರೆ, ಈಗ ಎಸ್ ಪಿಯ ನಾಯಕ ಇದನ್ನ ಮಾತನಾಡಿರೋದ್ರಿಂದಾಗಿ ಎಸ್ ಪಿಯು ಕೂಡ ಇಂಡಿಯಾ ಕೂಟದ ಇಂಡಿಯಾ ಬ್ಲಾಕ್ನ ಒಂದು ಸದಸ್ಯ ಪಕ್ಷ, ಡಿ ಎಂ ಕೆ ಕೂಡ ಅದರ ಸದಸ್ಯ ಪಕ್ಷ. ತಮಿಳುನಾಡಲ್ಲಿ ಈ ಬಾರಿ ಇಂಡಿಯಾ ಕೂಟ ಸಂಪೂರ್ಣ ಎಲ್ಲ ಸೀಟ್ಗಳನ್ನು ಕೂಡ ಗೆದ್ದಿದೆ. ಆದರೆ ಇಂಡಿಯಾ ಕೂಟದವರೇ ತಮಿಳುನಾಡಿನ ವಿರೋಧಿಯಾದಂತಹ ನಿಲುವನ್ನು ತಾಳಿದ್ದಾರೆ, ಇವರಲ್ಲಿನೇ ತಮಿಳರ ಸೆಂಟಿಮೆಂಟ್ನ ವಿರುದ್ಧವಾದಂತಹ ಧೋರಣೆ ಇದೆ ಅನ್ನುವಂಥ ಟೀಕೆಯನ್ನು ಆಡಳಿತ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಸಂಸದ ಈ ವಿಚಾರವನ್ನು ಪ್ರಸ್ತಾಪಿಸಿದ ತಕ್ಷಣ ಇದು ತಮಿಳರ ವಿರುದ್ಧ ಅಂತ ಹೇಳುವಂಥ ರೀತಿಯದ್ದ, ಅಥವಾ ರಾಜದಂಡ ಸಂವಿಧಾನ ಇಷ್ಟೇ ಆಂಗಲ್ ಅಲ್ಲಿ ಇದನ್ನು ನೋಡ್ಬೇಕಾಗತ್ತಾ ಅಂತ? ನೋಡಿ, ಮೊದಲನೇದಾಗಿ ಇಡೀ ತಮಿಳುನಾಡಿನಲ್ಲಿ ಯಾರು ಈ ಸೆಂಗೋಲ್ ಪರವಾಗಿ ಎಲ್ಲರೂ ಇದ್ದಾರೆ ಅನ್ನೋದು ಮೊದಲನೇದಾಗಿ ತಪ್ಪು. ಡಿಎಂಕೆ ಅವರು ಈ ಸೆಂಗೋಲ್ ಪರವಾಗಿ ಭಾರಿ ವಾದವನ್ನು ಯಾರು ಮಾಡಿಲ್ಲ. ಈ ಸೆಂಗೋಲ್ ಅನ್ನ ಮೌಂಟ್ ಬ್ಯಾಟನ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರನ್ನ ಕೇಳಿದ್ರು ಅಧಿಕಾರವನ್ನು ಹೇಗೆ ಹಸ್ತಾಂತರ ಮಾಡಬೇಕು ಅಂತ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರನ್ನು ಕೇಳಿದ್ರು. ಅವರು ತಮಿಳರಾಗಿದ್ದರಿಂದ ಅವರು ಎಲ್ಲಾ ವಿಚಾರ ಮಾಡ್ಕೊಂಡು ಬಂದು ಈ ಸೆಂಗೋಲನ್ನು ತಗೊಬಂದ್ರು ಅಂತ ಒಂದು ಸುದ್ದಿ ಇದೆ. ಇಲ್ಲಿ ತನಕ ಅದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಆಮೇಲೆ ಈ ಸೆಂಗೋಲನ್ನ ವಿಶೇಷ ವಿಮಾನದಲ್ಲಿ ತಗೊಬಂದ್ರು ಅಂತ ಈ ಸುದ್ದಿ ಹರಡ್ತಾ ಇತ್ತು. ಹಿಂದೂ ದಿನಪತ್ರಿಕೆಯ 1947 ಇಸ್ವಿ ಆಗಸ್ಟ್ ತಿಂಗಳ ಒಂದು ಫೋಟೋ ನೋಡಿದ್ರೆ ಈ ಸೆಂಗೋಲ್ ತಗೊಬಂದವರು ಮಡ್ರಾಸ್ ನಲ್ಲಿ ನಿಂತ್ಕೊಂಡಿದ್ರು. ವಿಮಾನದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರೆ, ಆ ಫೋಟೋದಲ್ಲಿ ಆಗಿದೆ. ಎರಡನೇದಾಗಿ ಇವರು ಮೌಂಟ್ ಬ್ಯಾಟನ್ ಅವರಿಗೂ ಅಲ್ಲಿಂದ ನೆಹರು ತಗೊಬಂದ್ರು ಅನ್ನೋದು ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇವರು ತಗೊಬಂದು ನೆಹರು ಅವರಿಗೆ ಕೊಟ್ಟಿದ್ದು, ನೆಹರು ಅದನ್ನು ಸ್ವೀಕರಿಸಿದ್ದು ನಿಜ. ಆದ್ರೆ ನೆಹರು ಅವರು ಇದನ್ನ ಅಧಿಕಾರದ ದಂಡ ಅಂತ ಸ್ವೀಕರಿಸಿದ್ರ ಅಥವಾ ಗೌರವಯುತವಾಗಿ ಯಾರೋ ತಂದು ಕೊಟ್ಟಿದ್ದಾರೆ ಅಂತ ಸ್ವೀಕರಿಸಿದ್ರ ಗೊತ್ತಿಲ್ಲ. ಬಹುಶಃ ಎರಡನೇದೇ ಸರಿ ಇದ್ದಿರಬಹುದು. ಮೊದಲನೇದಾಗಿ ಸಿ ಎನ್ ಅಣ್ಣಾದುರೈ ಅವರು ಡಿಎಂಕೆಯ ಸಂಸ್ಥಾಪಕರು, ಭಾರಿ ದೊಡ್ಡ ದ್ರಾವಿಡ ನಾಯಕರು. ಅವರು 47ನೇ ಇಸ್ವಿಯಲ್ಲಿ ನೆಹರು ಅವರ ಬಗ್ಗೆ ಅಡ್ರೆಸ್ ಮಾಡಿ ಒಂದು ಲೇಖನ ಬರೆದಿದ್ರು. ಈ ಸೆಂಗೋಲನ್ನ ಅವರು ತಗೊಂಡಿದ್ದನ್ನು ವಿರೋಧಿಸಿ, ಈ ಪ್ರಜಾಪ್ರಭುತ್ವದಲ್ಲಿ ಜನರ ಪ್ರಭುತ್ವ ಮೇಲ್ ಬರಬೇಕು, ಸಂವಿಧಾನ ಮೇಲ್ ಬರಬೇಕು, ಈ ರಾಜದಂಡಗಳಲ್ಲ, ಇದ್ರ ಅವಶ್ಯಕತೆ ಇಲ್ಲ ಅಂತ ಅವರು ಬರೆದಿದ್ರು. ಆಮೇಲೆ 47ನೇ ಇಸ್ವಿ ಆಗಸ್ಟ್ 25ನೇ ತಾರೀಕು ಟೈಮ್ ಮ್ಯಾಗಜಿನ್, ಇಂಟರ್ನ್ಯಾಷನಲ್ ಮ್ಯಾಗಜಿನ್ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲೂ ಕೂಡ ಇದನ್ನೇ ಬರೆದಿದ್ರು. ನೆಹರು ಒಬ್ಬ ಪ್ರಜಾಪ್ರಭುವಾದಿ, ನೆಹರು ಅವರಿಗೆ ಇದ್ರಲ್ಲಿ ನಂಬಿಕೆ ಇಲ್ಲ, ಮತ್ತೆ ಸಂವಿಧಾನದಲ್ಲಿ ದೇಶವನ್ನು ನಡೆಸಬೇಕು ಅಂತ ಭಾರತ ಸ್ವತಂತ್ರ ಆಗಿದೆ, ಆದ್ರಿಂದ ಇಂಥದ್ರ ಅವಶ್ಯಕತೆ ಇದೆಯಾ ಅಂತ. ಅಂದ್ರೆ ಅದು ಯಾವುದ್ರಲ್ಲೂ ಕೂಡ ಇದನ್ನ ಅಧಿಕಾರದ ದಂಡವಾಗಿ ನೆಹರು ಸ್ವೀಕರಿಸಿದ್ರು ಅಂತ ಯಾವುದೇ ಖಚಿತತೆ ಇಲ್ಲ. ಆಮೇಲೆ ಫ್ರೀಡಮ್ ಎಟ್ ಮಿಡ್ ನೈಟ್ ಅನ್ನೋ ಪುಸ್ತಕದಲ್ಲಿ ಕೂಡ ಅದೇ ತರ ಇದೆ, ಯಾವುದೇ ಖಚಿತತೆ ಇಲ್ಲ. ಇದು ನೆಹರು ಅವರಿಗೆ ತಂದು ಕೊಟ್ಟಿದ್ದು ನಿಜ. ಅದನ್ನ ಉಮ್ಮಿಡಿ ಜ್ಯುವೆಲರ್ಸ್ ಅವರು ಮಾಡಿದ್ರು, ಅದನ್ನ ನೆಹರು ಅವರು ಸ್ವೀಕರಿಸಿದ್ರು. ಹಾಗೂ ನೆಹರು ಆಮೇಲೆ ಅದನ್ನ ಆನಂದ್ ಭವನದಲ್ಲಿರುವಂತಹ ಮ್ಯೂಸಿಯಂಗೆ ಅಲಹಾಬಾದ್ಗೆ ಕಳಿಸಿದ್ರು. ಆದ್ರೆ ನೆಹರು ಅವರು ಇದನ್ನು ಅಧಿಕಾರದ ದಂಡ ಅಂತ ಸ್ವೀಕರಿಸಿದ್ರು ಅಂತ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಸುದ್ದಿ ಬಿಟ್ರೆ ಆವಾಗ ಯಾರು ಆ ಬಗ್ಗೆ ಮಾತಾಡಿದ್ದಕ್ಕೆ ದಾಖಲೆಗಳು ಎಲ್ಲೂ ಇಲ್ಲ. ಅದು ದೆಹಲಿಯಿಂದ ದೆಹಲಿಗೆ ಬಂದಿದ್ ನಿಜ, ನೆಹರು ಸ್ವೀಕರಿಸಿದ್ದು ನಿಜ, ಅದಕ್ಕೆ ದಾಖಲೆ ಇದೆ. ಆದ್ರೆ ಅಧಿಕಾರದ ದಂಡ ಅಂತ ಮೌಂಟ್ ಬ್ಯಾಟನ್ ಹೇಳಿದ್ರು, ನೆಹರು ರಾಜಗೋಪಾಲಾಚಾರಿ ಕೇಳಿದ್ರು, ಅವರು ತಮಿಳುನಾಡಿನಲ್ಲೆಲ್ಲ ಮಾತಾಡಿ ಆಮೇಲೆ ಚೋಳರ ಲಾಂಛನ ಆಗಿದ್ದಂತ ಇದನ್ನೇ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ರು ಅನ್ನೋದೆಲ್ಲ ಕೆಲವರು ನಿಜ ಅಂತ, ಕೆಲವರು ಸುಳ್ಳು ಅಂತ ಹೇಳ್ತಾರೆ. ಹಾಗೆ ಈ ಸೆಂಗೋಲು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಬಾರಿ ಏನೋ ಆಗಿರ್ಲಿಲ್ಲ. ನೆಹರು ಅವರಿಗೆ ಕೊಟ್ಟರು, ತಗೊಂಡೋದ್ರು, ಆ ಫೋಟೋ ಬಂದಿದೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ ಅಷ್ಟೇ. ಈ ಸೆಂಗೋಲ್ ಬಗ್ಗೆ ಭಾರಿ ದೊಡ್ಡ ಸುದ್ದಿ ಬಂದಿದ್ದು ಕಳೆದ ವರ್ಷ ಮಾತ್ರ. ಈಗ ಅಣ್ಣಾದುರೈ ಅವರೇ ಇದನ್ನು ವಿರೋಧಿಸಿ ಲೇಖನ ಬರೆದಿದ್ರು. ಅಂದ್ರೆ ಅವರೇನು ಅಧಿಕಾರದ ದಂಡ ನೆಹರು ಸ್ವೀಕರಿಸಿದ್ದಾರೆ, ಅದರಿಂದ ಅಧಿಕಾರ ಸ್ವೀಕಾರ ಆಗಿದೆ ಪರದಲ್ಲೇ ಬರೆದಿರ್ಲಿಲ್ಲ. ಆದ್ರೆ ಇಂಥದ ರಾಜ ಲಾಂಛನಗಳಿದಾವಲ್ಲ ಇವುಗಳ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರು ಅವರಷ್ಟೇ.